ಪಂಚಾಯತಿದು ಗ್ರಾಮ ಪಂಚಾಯತಿದು ರಿಸರ್ವೇಷನ್ ನಡೀತಾ ಇದೆ. ಈಗಾಗಲೇ ಹೈಕೋರ್ಟು ಡೈರೆಕ್ಷನ್ ಕೊಟ್ಟೈತೆ ಸರ್ಕಾರಕ್ಕೆ, ಬೇಗನೆ ಗ್ರಾಮ ಪಂಚಾಯತಿದು ಮೀಸಲಾತಿ ಕಳಿಸಿ ಅಂತೇಳಿ. ಹಾಗಾಗಿ ನೀವೆಲ್ಲ ಕೂಡ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ರೆಡಿ ಆಗಬೇಕು. ಈ ನೆಕ್ಸ್ಟ್ 5 ವರ್ಷಕ್ಕೆ ಮೀಸಲಾತಿ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ SC ಇರ್ತಕ್ಕಂಥದ್ದು ಮೊನ್ನೆನೇ ಆಗಬೇಕಾಗಿತ್ತು, 20 ವರ್ಷಕ್ಕೆ ಮುಂಚೆ ಕಾರಣಾಂತರಗಳಿಂದಾಗಿಲ್ಲ. ಮುಂದಕ್ಕೆ ಸಾಮಾನ್ಯ ಕ್ಷೇತ್ರ ಆಗುತ್ತೆ, ಅವಾಗೂ ಕೂಡ ನೀವು ಯಾರಾದರೂ ಕೂಡ ರೆಡಿ ಆಗಬೇಕಾಗುತ್ತೆ. ನಮ್ಮ ಶಿವಣ್ಣವರು, ಕಲ್ಪಲ್ಲಿ ಪ್ರಕಾಶ್ ಅವರು, ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ಇದೊಂಥರ ಕುರುಬರ ಸಂಘದ ಭವನ ಅಲ್ಲ, ಇದು ಅಹಿಂದ ವರ್ಗದ ಸಭೆ ಅಂತ ನಾನಂತೂ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಮಾಜದವರು ಕೂಡ ಇವತ್ತು ಸೇರ್ಕೊಂಡು ಇವತ್ತು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿ ಕನಕ ಜಯಂತಿ ಮಾಡಿರ್ತಕ್ಕಂಥದ್ದು. ಇದೇ ಥರ ನೀವೆಲ್ಲ ಹೋಗ್ಬೇಕು. ನಾವು ಕಲ್ಪಲ್ಲಿ ಸಪೋರ್ಟ್ ಮಾಡಬೇಕು, ಕಲ್ಪಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು, ಅವಾಗೇ ಶತ್ರುಗಳು ಸಂಹಾರ ಆಗುವಂಥದ್ದು. ಅರ್ಥ ಆಯ್ತಾ? ಶಿವಣ್ಣವರು ತುಂಬ ಬಂದವರು, ಅವರು ಕೂಡ ನಮ್ಮ ಜೊತೆನಲ್ಲಿ ಇರೋದು ತುಂಬ ಖುಷಿ ಆಗ್ತೈತೆ. ಎಲ್ಲ ವರ್ಗಗಳು ಸೇರಿದ್ರೆ ಜಯ ಮಾಡ್ಕೊಳಕ್ಕಾಗೋದು. ನೀವೆಲ್ಲ ಕೂಡ ಇವತ್ತು ಒಗ್ಗಟ್ಟಿಂದ ಈ ಒಂದು ಕನಕ ಜಯಂತಿ ಕನಕ ಭವನ ಉದ್ಘಾಟನೆ ಮಾಡಲಿಕ್ಕೆ ಸಹಕರಿಸಿದ್ದೀರಾ. ವಿಶೇಷವಾಗಿ 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ಲಕ್ಷ ಇರ್ಬೋದು, ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರ್ ದಯವಿಟ್ಟು ಅವರ ಆಶೀರ್ವಚನವನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ ದಯವಿಟ್ಟು. ಶ್ರೀಮತಿ ಸರಿತಾರವರೇ, ಸಂಸದರಾಗಿರ್ತಕ್ಕಂಥ ಹಿಂದೂಪುರದ ಶ್ರೀಯುತ ಪಾರ್ಥಸಾರಥಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅವರೇ, ಎಲ್ಲ ಹಿರಿಯರೇ, ಗಣ್ಯಮಾನ್ಯರೇ, ಸಭಿಕರೇ, ಇದೊಂದು ಬಹಳ ಅದ್ಭುತವಾದ ಬಹಳ ವಿಶೇಷವಾದ ಕಾರ್ಯಕ್ರಮ. ಕನಕ ಜಯಂತಿ ಮತ್ತು ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಆಂಧ್ರ ಪ್ರದೇಶದ ಸಂಸದರನ್ನು ಸಚಿವೆ ಸವಿತಾರವರನ್ನು ಕರೆಸಿದ್ದು ಬಹಳ ವಿಶೇಷ, ಬಹಳ ಸಂತೋಷ. ನಾವೆಲ್ಲರೂ ಸೇರಿಕೊಂಡು ಕನಕ ಜಯಂತಿ ಮಾಡಿದರೆ ಬಹಳ ಅದ್ಭುತವಾದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀರ. ಎಷ್ಟು ದೊಡ್ಡ ಮೆರವಣಿಗೆ ನಮ್ಮ ಮೈಸೂರಲ್ಲಿ ಸಹ ಆಗಿರಲಿಲ್ಲ. ಅಷ್ಟು ದೊಡ್ಡ ಮೆರವಣಿಗೆಯನ್ನು ಹಮ್ಮಿಕೊಂಡು ಇದೇ ನಗರಾದ್ಯಂತ ಸಂಚಾರ ಮಾಡಿ ತಂದು ಕನಕ ಭವನದ ಮುಂದೆ ನಿಲ್ಲಿಸಿ ಕನಕ ಭವನವನ್ನು ಉದ್ಘಾಟನೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಬಹುಶಃ ಎಲ್ಲ ತಾಲೂಕುಗಳ ಪೈಕಿ ಇದೊಂದೇ ಸಮಾಜಕ್ಕೆ ನೆರಳು ಅಂತ ಅಂದ್ಕೊಂಡಿದ್ದೇವೆ. ಸಮಾಜ ನಮ್ಮದು ಇದೆ ಅಂತಕ್ಕಂಥ ಒಂದು ಹೆಮ್ಮೆ. ನಾವು ಬದುಕುಕೊಳ್ಳೋಕ್ಕೊಂದು ಆಶ್ರಯ ಇರಬೇಕು ಅಂತ ಸಮಾಜದ ಹೆಮ್ಮೆ ಇದೆ. ಅದನ್ನು ಕೋಲಾರ ಜಿಲ್ಲೆ ಮೊದಲನೇದಾಗಿ ನೀವು ಉಳುವಾದಿನ ಸಮಾಜ ಬದುಕುಗಳ ಸರಿ ಅದ್ಭುತವಾದ ಒಂದು ಸಮುದಾಯ ಭವನವನ್ನು ಉದ್ಘಾಟನೆ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು
ಮಾಡುವಂತ ಭಕ್ತಾದಿಗಳಾಗುವ ಸಮಾಜಕ್ಕೆ ಒಳಗಿರಬೇಕು ಅಂತ ತಾಲೂಕಿನ ಒಂದು ಸಮುದಾಯ ತಾಲೂಕಿನ ಒಂದು ವಿದ್ಯಾರ್ಥಿ ನಿಲಯ ಮಾಡಿ ಆರೋಗ್ಯ ಮೈಸೂರಿನಲ್ಲಿ ಎಲ್ಲ ತಾಲೂಕುಗಳು ಒಂದು ವಿದ್ಯಾರ್ಥಿ ನಿಲಯ ಒಂದು ಸಮುದಾಯ ಭವನ ಹುಣಸೂರು ಪ್ರಿಯಾಪಟ್ಟಣ ಹಿರೇಕೋಟೆ ಗುಡ್ಲಪೇಟೆ ಚಾಮರಾಜನಗರ ಕೊಳ್ಳೇಗಾಲ